ನಮಸ್ಕಾರ. ಭಕ್ತಾದಿಗಳ ಸಹಕಾರ ಹಾಗೂ ತಮ್ಮೆಲ್ಲರ ಸಹಕಾರದಿಂದ ಇದುವರೆಗೂ ನಿರಂತರ 29ನೇ ವರ್ಷದ ಕಾರ್ಯಕ್ರಮ ಭಗವಂತನ ದಯೆಯಲ್ಲಿ ಚೆನ್ನಾಗಿ ನಡೀತಾ ಇದೆ. ನಾವು ಬೇಡೋದಿಷ್ಟೇ, ಭಗವಂತ ಅದು ಗುಡಿಲಿರೋಕ್ಕಿಂತ ಭಕ್ತರಲ್ಲಿ ನೋಡಬೇಕು ಅಂತ ಹೇಳ್ತೀವಿ ನಮ್ಮ ಪುರೋಹಿತರಿಗೆಲ್ಲ. ಹಾಗಾಗಿ ನಾವು ಇಲ್ಲಿ ಬರೋ ಭಕ್ತರೇ ಶ್ರೇಷ್ಠ ಅಂತೇಳಿ ಅಂದಿನಿಂದ ಇಂದಿನವರೆಗೂ ಬರ್ತಾಯಿದ್ದೀವಿ. ಅದೇ ಪದ್ಧತಿ ಪಾಲನೆ ಮಾಡ್ತಾಯಿದ್ದೀವಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ. ಇದೇ ರೀತಿ ನಿಮ್ಮ ಸಹಕಾರ ಎಲ್ಲ ಇರಲಿ, ಭಗವಂತ ಒಳ್ಳೇದು ಮಾಡಲಿ ಎಲ್ರಿಗೂ ಅಂತ ಸರ್. ಸುಮಾರು 1,500 ಇದ್ದಾರೆ. ಇದು 29ನೇ ವರ್ಷದ ಕಾರ್ಯಕ್ರಮ. ಹಾಗಾಗಿ ಎಲ್ಲರೂ ಸಹಕಾರ ಚೆನ್ನಾಗಿರ್ತದೆ. ಭಗವಂತ ಕೃಪೆ ಚೆನ್ನಾಗಿರಲಿ, ಎಲ್ರಿಗೂ ಒಳ್ಳೇದಾಗಲಿ, ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ ಬಯಸ್ತಾ ಈ ಕಾರ್ಯಕ್ರಮ ನಡೆಸ್ಕೊಂಬತ್ತಾರೆ. ಹನುಮ ಜಯಂತಿ ಹಾಗೂ 29ನೇ ವರ್ಷದ ವಾರ್ಷಿಕೋತ್ಸವವನ್ನು ನಡೆಸ್ತಾ ಇದ್ದೀವಿ. ಇದು ವಿಜೃಂಭಣೆಯಿಂದ ನಡೀತಾ ಇದೆ. ಚೆನ್ನಾಗಿ ಎಲ್ಲರೂ ನಡೀತು. ಭಗವಂತನ ಕಾಪಾಡಲಿ ಅಂತೇಳಿ ಎಲ್ಲರಿಗೂ ಪಡ್ಕೊತಾ ಇದ್ದೀವಿ. ಸರ್ ಬರಬೇಕಾಗಿತ್ತು, ಕೃಷ್ಣಪ್ಪನವ್ರು ಇರಲಿಲ್ಲ, ಹೊರಗಡೆ ಹೋಗಿದ್ದಾರೆ. ಹಾಗಾಗಿ ಬರಲಿಲ್ಲ. ನನ್ನ ಬೇರೆ ಹಿತೈಷಿಗಳು ಬಂದಿದ್ದಾರೆ ಎಲ್ಲ. ನಮ್ಮಲ್ಲಿ ಏನೋ ರಾಜಕೀಯ ಇಲ್ಲ. ಇದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾವು ಎಂದೂ ರಾಜಕೀಯ ಬೆರೆಸಲ್ಲ. ಯಾರೇ ಬಂದರೂ ಭಕ್ತಾದಿಗಳು ಅನ್ಕೊಂಡು ಮಾಡ್ತೀವಿ ಹೊರತು ಅವ್ರಿಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತೀವಿ. ನಮ್ಮ ಬಯಕೆ ಏನಂದರೆ ಎಲ್ರಿಗೂ ಒಳ್ಳೇದಾಗಬೇಕು. ಯಾರೂ ಇದರಲ್ಲಿ ಪಾರ್ಶಾಲಿಟಿ ಇಲ್ಲ. ಅವ್ರು ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ರಿಗೂ ಒಂದೇ ಸಮ ನೋಡ್ತಾ ಬಂದಿದ್ದೀವಿ. ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ರವಿಕುಮಾರ್ ಅಂತ, ಸಂಸ್ಥಾಪಕರು, ಧರ್ಮದರ್ಶಿಗಳು, ಫೌಂಡರ್ ಟ್ರಸ್ಟಿ ಅಂತ. ದೇವಸ್ಥಾನದ 29ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಹನುಮ ಜಯಂತಿ ಕಾರ್ಯಕ್ರಮ, ಅದಕ್ಕೋಸ್ಕರವಾಗಿ ಲೋಕ ಕಲ್ಯಾಣ ಆಗಲಿ ಅಂಥೇಳಿ ದೇವಸ್ಥಾನದಲ್ಲಿ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಧರ್ಮದರ್ಶಿಗಳಾದಂತಹ ರವಿಕುಮಾರ್ ದಂಪತಿಗಳವರು ಕುಟುಂಬದ ಸಹಿತವಾಗಿ ದೇವಸ್ಥಾನದಲ್ಲಿ ಸ್ವಾಮಿಯ ಸನ್ನಿಧಿಯಲ್ಲಿ ನವಗ್ರಹ ಹೋಮ, ಗಣಪತಿ ಹೋಮ, ಮೃತ್ಯುಂಜಯ ಹೋಮ, ರಾಮತಾರಕ ಹೋಮ, ಶನಿಶಾಂತಿ ಹೋಮ ಹಾಗೂ ಆಂಜನೇಯ ಸ್ವಾಮಿಯ ಹೋಮವನ್ನು ಶಾಸ್ತ್ರೋಕ್ತವಾಗಿ ಬೆಳಗ್ಗೆಯಿಂದ ನೆರವೇರಿಸಿ ಎಲ್ಲ ಭಕ್ತಾದಿಗಳಿಗೆ ಮಂಗಳವಾಗಲಿ, ಲೋಕ ಕಲ್ಯಾಣವಾಗಲಿ ಅಂಥೇಳಿ ಸ್ವಾಮಿಯ ಸನ್ನಿಧಿಯಲ್ಲಿ ಎಲ್ಲ ಪೂಜೆ ಪುರಸ್ಕಾರಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿದ್ದೇವೆ. ಆ ಭಗವಂತ ಲೋಕಕ್ಕೆ ಒಳ್ಳೇದು ಮಾಡಲಿ ಅಂಥೇಳಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಭಕ್ತಾದಿಗಳು ಪ್ರತಿ ವರ್ಷ 29 ವರ್ಷದಿಂದ ಈ ಕಾರ್ಯಕ್ರಮವನ್ನು ಶಾಸ್ತ್ರೋಕ್ತವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಇದೇ ರೀತಿಯಲ್ಲಿ ಭಕ್ತಾದಿಗಳು ಸಹಕಾರವನ್ನು ಮುಂದುವರಿಸಿ ಸ್ವಾಮಿಯ ಪೂಜೆಗೆ ಅನುಕೂಲ ಮಾಡಿಕೊಡಬೇಕು ಅಂಥೇಳಿ ಲೋಕ ಕಲ್ಯಾಣಾರ್ಥವಾಗಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಸಹಕಾರ ಮಾಡಿ ಲೋಕ ಕಲ್ಯಾಣ ಆಗಲಿಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂಥೇಳಿ ಎಲ್ಲ ಭಕ್ತಾದಿಗಳಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಹಾಗೂ ತಮ್ಮ ಮೀಡಿಯಾದವರಿಗೂ ಧನ್ಯವಾದಗಳು.